ನಮಸ್ತೆ ಮೇಡಮ್, ನನ್ನ ಹೆಸರು ಮಂಗಳಮ್ಮ ಅಂತ. ನನಗೆ ಇಂಗ್ಲೀಷನ್ನು ಮಾತನಾಡೋದು ಕಲಿಬೇಕು ಅನ್ನೋ ಒಂದು ಆಸೆಯಿಂದ 2016ರಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಸ್ಟೇಟಸ್ ನನ್ನ ಒಬ್ಬರು ಫ್ರೆಂಡು ಹೇಳಿದ್ರು, ಈ ಥರ ಇಂಗ್ಲೀಷ್ ಕೋರ್ಸ್ ಇದೆ, ಅದರಲ್ಲಿ ಸೇರಿಕೊಂಡು ಕಲ್ತ್ಕೊಬೋದು ಅಂಥೇಳಿ. ಯಾವ ಕೋರ್ಸ್ ಅದು ಅಂತ ನಾನು ಕೇಳಿದಾಗ, ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಕ್ಲಾಸ್, ಇಟ್ಸ್ ಓನ್ಲಿ ಮೆಸೇಜಸ್ ಕಮ್ ಇನ್ ವಾಟ್ಸಪ್ ಗ್ರೂಪ್, ಸೊ ಯು ಕ್ಯಾನ್ ಜಾಯ್ನ್ ಅಂಥೇಳಿ ನನಗೆ ಹೇಳಿದ್ರು. ನಾನು ಅದರಿಂದ ಓಕೆ ಅಂಥೇಳಿ ಜಾಯ್ನ್ ಆಗಿದ್ದೆ 2016ನಲ್ಲಿ. ಆಗ ಆ ಗ್ರೂಪ್ನಲ್ಲಿ ಐ ಥಿಂಕ್ ರುಕ್ಮಿಣಿ ಮೇಡಮ್ ನಂಬರ್ನ ನಾನು ಆಗ ಸೇವ್ ಮಾಡ್ಕೊಂಡಿದ್ದೆ ಅನಿಸುತ್ತೆ. ನನಗೆ ಅವರ ಒಂದು ವಾಯ್ಸ್ ಮೆಸೇಜ್ಗಳು ಕೇಳಿದ್ದೆ ನಾನು ಆ ಒಂದು ಸಂದರ್ಭದಲ್ಲಿ. ತದನಂತರ ನನ್ನ ಮಗಳಿಗೆ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿದ್ದರಿಂದ ನನ್ನ ಒಂದು ಕಲಿಕೆ ಡಿಸ್ಕಂಟಿನ್ಯೂ ಆಯಿತು. ಇಂಗ್ಲೀಷ್ ಕಲಿಯೋವಂಥ ಕನಸು ಕೂಡ ಕನಸಾಗಿ ಹೊಳೆದೋಯ್ತು. 2026 ಜನವರಿ 20ನೇ ತಾರೀಕು ಅನಿಸುತ್ತೆ. ಆಗ ರುಕ್ಮಿಣಿ ಮೇಡಮ್ ಸ್ಟೇಟಸನ್ನು ನೋಡಿದೆ ನಾನು. ಇಂಗ್ಲೀಷನ್ನು ಕಲಿಯುವಂಥ ಒಂದು ಮೆಸೇಜು ಕ್ಲಾಸ್ ಬಗ್ಗೆ ಹಾಕಿರೋದನ್ನು ನಾನು ನೋಡಿ, ಐ ಸೆಂಡ್ ಮೆಸೇಜ್ ಟು ರುಕ್ಮಿಣಿ ಮೇಡಮ್. ಆಗ ರುಕ್ಮಿಣಿ ಮೇಡಮ್ಮು ನನಗೆ ರಿಪ್ಲೈ ಮಾಡಿದ್ರು. ಮೆಸೇಜ್ ನೋಡಿ ರಿಪ್ಲೈ ಮಾಡಿದ ನಂತರ ಕೇಳಿದ್ರು, ಈಗಾಗಲೇ ನೀವು ಬೇರೆ ಕಡೆ ಎಲ್ಲಾದರೂ ಇಂಗ್ಲೀಷ್ ಕ್ಲಾಸ್ ಸೇರ್ಕೊಂಡಿದ್ರಾ ಅಂತ. ಆಗ ಹೇಳಿದೆ, 2016ರಲ್ಲಿ ನಾನು ಈ ಥರ ವಾಟ್ಸಪ್ ಗ್ರೂಪ್ನಲ್ಲಿ ಜಾಯ್ನ್ ಆಗಿದ್ದೆ, ಡಿಸ್ಕಂಟಿನ್ಯೂ ಆಗಿದ್ದರಿಂದ ನಾನು ಕಲಿಯೋಕ್ಕಾಗಿಲ್ಲ, ದಯಮಾಡಿ ನನಗೆ ಇಂಗ್ಲೀಷು ಕಲಿಬೇಕು ಅನ್ನೋ ಆಸೆ ಇದೆ, ಕ್ಲಾಸಿಗೆ ಸೇರ್ಕೊತೀನಿ ಅಂತ ಹೇಳಿದೆ. ಆಗ ಮೇಡಮ್ಮು ಈ ಥರ ಒಂದಿದೆ, ನಾವು ಅದನ್ನು ನಡೆಸ್ತಾ ಇದ್ದೀವಿ, ಸೇರ್ಕೊಳ್ಳಿ ಅಂಥೇಳಿ ಈ ಒಂದು ಕ್ಲಾಸ್ ಬಗ್ಗೆ, ಅಂದರೆ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಕ್ಲಾಸ್ ಬಗ್ಗೆ ನಮ್ಗೆ ಹೇಳಿದ್ರು. ಇದಕ್ಕೆ ಇಷ್ಟು ಸಂಭಾವನೆ, ಇಷ್ಟು ಫೀಸ್ ಆಗುತ್ತೆ, ಅದನ್ನು ಕಟ್ಟಿ ನೀವು ಕ್ಲಾಸನ್ನು ಕಂಟಿನ್ಯೂ ಮಾಡಿ. ಆ ಕ್ಲಾಸಲ್ಲಿ ನಿಮಗೆ ಇಂಡಿವಿಜುವಲ್ ಆಗಿ ಹೇಳ್ಕೊಡೋಂಥ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿದಾಗ ನನಗನ್ನಿಸ್ತು, ಒಬ್ಬೊಬ್ಬರನ್ನೇ ಕನ್ಸಿಡರ್ನ ಮಾಡಿ ಪ್ರತ್ಯೇಕವಾಗಿ ಅವರಿಗೆ ಕಲೀಲಿಕ್ಕೆ ಯಾವುದೇ ಒಂದು ಮುಜುಗರ ಇರೋಲ್ಲ, ಭಯ ಇರೋಲ್ಲ, ಅಂಥ ವಾತಾವರಣವನ್ನು ಕೊಟ್ಟು ಹೇಳ್ಕೊಡ್ತೀವಿ ಅಂತ ಹೇಳಿದಾಗ ನಮಗೆ ಖುಷಿ ಆಯಿತು. ಆದರೂ ಒಂದು ಕಡೆ ಭಯ, ನಾನು ಕಲಿತೀನಾ ಇಲ್ವಾ, ಈ ಒಂದು ಕಲಿಕೆ ಚೆನ್ನಾಗಾಗಲಿ ಅನ್ನೋದೊಂದು ಆಸೆ ನನ್ನಲ್ಲಿ. ಒಂದು ಆಸೆಯಿಂದ ನಾನು ಜಾಯ್ನ್ ಆದೆ. ಆಗ ರುಕ್ಮಿಣಿ ಮೇಡಮ್ಮು, ರಮ್ಯಾ ಮೇಡಮ್ಮು ನಿಮಗೆ ಟ್ರೈನರು, ಟೀಚರು, ಅವರು ನಿಮಗೆ ಹೇಳ್ಕೊಡ್ತಾರೆ ಅನ್ನೋ ಮಾತನ್ನು ಹೇಳಿದ್ರು. ಐ ಆಮ್ ಸೋ ಹ್ಯಾಪಿ, ದಟ್ಸ್ ವೈ ರಮ್ಯಾ ಮೇಡಮ್ ಟೇಕ್ ಕ್ಲಾಸ್ ಡೇ ಬೈ ಡೇ. ಐ ಲರ್ನ್ ಸ್ಟೆಪ್ ಬೈ ಸ್ಟೆಪ್ ಇಂಗ್ಲೀಷ್ ವರ್ಡ್ಸ್, ಇಂಗ್ಲೀಷ್ ಸ್ಪೀಕಿಂಗ್ ಮೆಥಡು, ಸ್ಪೀಕಿಂಗ್ ಸ್ಪೆಲ್ಲಿಂಗ್ ಮಿಸ್ಟೇಕ್, ಪ್ರೊನೌನ್ಸಿಯೇಷನ್ ಮಿಸ್ಟೇಕ್. ಶಿ ವಿಲ್ ಆಲ್ವೇಸ್ ಆಲ್ವೇಸ್ ಕರೆಕ್ಟ್ ಮೀ. ನಾನು ಏನೇ ಒಂದು ತಪ್ಪು ಮಾಡಿದ್ರು, ತಪ್ಪು ಹೇಳಿದ್ರು ಕೂಡ ಅದನ್ನು ಅಲ್ಲಿಂದ ಅಲ್ಲಿಗೆ ಕೂಡ ರಮ್ಯಾ ಮೇಡಮ್ಮು ನನಗೆ ತರಗತಿನಲ್ಲಿ, ಅಂದರೆ ಕ್ಲಾಸಸ್ನಲ್ಲಿ ನನಗೆ ತಿದ್ದುತ್ತಾ ಬಂದರು. ಕೆಲವೊಂದು ಸಂದರ್ಭದಲ್ಲಿ ಸಮ್ ಟೈಮ್ ಐ ಆಮ್ ನಾಟ್ ಅಟೆಂಡ್ ದಟ್, ಐ ವಾಸ್ ನಾಟ್ ಅಟೆಂಡ್ ಕ್ಲಾಸಸ್ ಬಿಕಾಸ್ that my class train in on the way in the bus, in office, so sometime I am not able to attend the classes, so I will sorry, I was ಅಂದರೆ ನಾನು ಕೆಲವೊಂದು ಕ್ಲಾಸ್ಗಳನ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ, ನಾನು ಕಲೀಲಿಕ್ಕೆ ಆಗಿಲ್ಲ. ಅಂಥ ಸಂದರ್ಭದಲ್ಲಿ ರಮ್ಯಾ ಮೇಡಮ್ಮು, ನೀವು ಯಾಕೆ ಕ್ಲಾಸ್ ಅಟೆಂಡ್ ಮಾಡಿಲ್ಲ, ನಿಮಗೆ ಜವಾಬ್ದಾರಿ ಇಲ್ಲ, ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇಲ್ಲ, ಏನಾದರೂ ಒಂದು ಸಿಚುಯೇಷನ್ಸ್ ಅಥವಾ ಸಂದರ್ಭಗಳು ಅಟೆಂಡ್ ಮಾಡಲಿಕ್ಕೆ ಆಗಲ್ಲ ಅನ್ನೋ ವಿಚಾರ ನಿಮಗೆ ಗೊತ್ತಾದಾಗ ನಮಗೆ ಇನ್ಫಾರ್ಮ್ ಮಾಡಿ ನಮಗೆ ಹೇಳಿದಾಗ ನಾವು ನಮಗೋಸ್ಕರ ಕಾಯ್ಕೊಂಡಿರ್ತಾರೆ ಇಂಥ ಒಬ್ಬರು ಸ್ಟೂಡೆಂಟು, ಈ ಟೈಮ್ಗೆ ನಾವು ಕೊಟ್ಟಿದ್ದೀವಿ, ಅವ್ರಿಗೊಂದು ಹೇಳ್ಕೊಡ್ಬೇಕು
ಅನ್ನೋದನ್ನು. ಸೊ ನನಗೆ ಆಗ ಮೇಡಮ್ ಹೇಳಿದಾಗ ಎಷ್ಟು ಜವಾಬ್ದಾರಿಯಿಂದ ನಮಗೆ ಕಲಿಸ್ಕೊಡೋಕ್ಕೆ ಅವರು ಕಾಯ್ತಿದ್ದಾರೆ. ನಾವು ಸಮಯವನ್ನು ಕೊಟ್ಟು ಕಲಿತೇನೆ ನಮ್ಮನ್ನು ನಾವು ಏನೋ ಒಂದು ರೀಸನ್ ಹೇಳಿಕೊಂಡು ಕಲೀಲಿಕ್ಕೆ ನಾವು ಕಲೀಲಿಕ್ಕೆ ಹಿಂದೆ ಆಗ್ತಾಯಿದ್ದೀವಿ ಅಂತ ಅನ್ನಿಸ್ತು. ಆಗ ಅದು ನನ್ನ ಹೆಂಗೆ ಅಂತ ಅಂದರೆ ಒಂದು 5 ತಿಂಗಳು ನಾನು ಏನೂ ಸರಿಯಾಗಿ ಕ್ಲಾಸ್ ಅಟೆಂಡ್ ಮಾಡಿದೆ, ಲಾಸ್ ಮಾಡ್ಕೊಂಡ್ಬಿಟ್ಟೆ. ಮತ್ತೆ ಕ್ಲಾಸ್ನ ಅಟೆಂಡ್ ಮಾಡ್ಕೊಳ್ಳಿ ಅನ್ನೋ ಒಂದು ಅವಕಾಶನ ಕೊಟ್ಟರು ನನಗೆ. ರಮ್ಯಾ ಮೇಡಮ್ ವಿಚಾರ ಹೇಳಿದ್ರು, ಮತ್ತು ರುಕ್ಮಿಣಿ ಮೇಡಮ್ಮು ನಮಗೆ ಅವಕಾಶವನ್ನು ಕೊಟ್ಟರು. ಈಗ 2ನೇ ಸರಿ ನಾನು ಈ ಒಂದು ಬ್ಯಾಚನ್ನು ಕಲೀಲಿಕ್ಕೆ ಬರ್ತಾಯಿದ್ದೀನಿ. ಆದರೂ ಕೂಡ ಸಮಥಿಂಗ್ ನನಗೆ ಖುಷಿಯಾಗುತ್ತೆ ರಮ್ಯಾ ಟೀಚರ್ ಬಗ್ಗೆ. ರಮ್ಯಾ ಟೀಚರ್ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಎನ್ಕರೇಜ್ ಕೂಡ ಮಾಡ್ತಾರೆ. ಹಾಗೆ ನಮ್ಮಲ್ಲಿ ಏನೋ ಒಂದು ಲೇಸಿನೆಸ್ ಬಂದಾಗ ಅದನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಅಂದರೆ, ಒಂದು ವಾರ ನಿಮಗೆ ಕ್ಲಾಸ್ ತಗೊಳ್ಳಲ್ಲ. ದಟ್ಸ್ ಶುಡ್ ಯು ಪ್ರಾಕ್ಟೀಸ್ ಆ್ಯಂಡ್ ಪ್ರೊಡ್ಯೂಸ್ ವಾಟ್ ಯುವರ್ ಹೋಮ್ವರ್ಕ್ ಪುಟ್ ಇನ್ ದ ಗ್ರೂಪ್, ಅದರ್ವೈಸ್ ಐ ಆಮ್ ನಾಟ್ ಟೇಕ್ ದ ಕ್ಲಾಸ್. ಸೊ ಶಿ ಸ್ಟ್ರಿಕ್ಟಾಗಿ ನಮಗೆ ಒಂದು ಇದನ್ನು ಮಾಡ್ತಾರೆ, ಹೇಳ್ತಾರೆ. ಅದರಿಂದ ಅವ್ರ ಭಯದಲ್ಲೂ ಕೂಡ ನಾನು ಕಲ್ತಿದ್ದುಂಟು. ನನಗೆ ರಮ್ಯಾ ಟೀಚರು ತುಂಬ ಇಷ್ಟ ಆಗಿದ್ದಾರೆ. ರುಕ್ಮಿಣಿ ಮೇಡಮ್ ಮತ್ತೆ ನಮಗೆ ಕಲೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಸ್ಪೀಕಿಂಗ್ ಕೋರ್ಸ್ ಕ್ಲಾಸ್ ಇದೆಯಲ್ಲ, ಇದು ನಮ್ಮ ಜೀವನವನ್ನು ಬದಲಾವಣೆ ಮಾಡುತ್ತೆ ಅನ್ನೋ ಭರವಸೆ ಖಂಡಿತವಾಗ್ಲೂ ನನಗಿದೆ. ನನಗೆ ಈ ಒಂದು ಇಂಗ್ಲೀಷ್ ಕೋರ್ಸ್ ಹೇಗಂತಂದರೆ, ಈ ಸಮಾಜದಲ್ಲಿ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ಒಂದು ಮುಖ್ಯವಾದ ಸ್ಥಾನವನ್ನು ಗಳಿಕೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಕ್ಕಂಥ ತರಗತಿ ಅಂತ ಅನಿಸುತ್ತೆ. ನನಗೆ ಇಷ್ಟನ್ನು ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದನ್ನು ಈ ವಿಡಿಯೋ ಮುಖಾಂತರ ಕಳಿಸ್ತಾ ಇದ್ದೀನಿ. ನಮ್ಮ ಒಂದು ಮಾತಲ್ಲಿ ಏನಾದರೂ ದಯವಿಟ್ಟು ತಪ್ಪುಗಳಿದ್ದರೆ ಅದನ್ನು ಕ್ಷಮಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.